ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ದೇವರ ವಾಕ್ಯವನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆ ಕರ್ತನು ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ವಾಕ್ಯದ ಮುಖಾಂತರ ನಾವು ಗಮನಿಸುವುದಾದರೆ 2 ಯೋಹಾನ 1ನೇ ಅಧ್ಯಾಯದ 6ನೇ ವಚನದಲ್ಲಿ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ಅಪ್ಪಣೆಯಾಗಿದೆ. ಪ್ರಿಯ ದೈವಜನರೇ, ನಾವು ನಮ್ಮ ಜೀವಿತದಲ್ಲಿ ಯಾವ ವಿಧವಾಗಿ ದೇವರಿಗೆ ನಾವು ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯ ಗೊತ್ತಾ? ಸಾಮಾನ್ಯವಾಗಿ ಈ ಲೋಕದಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಸ್ನೇಹಿತರು, ನಮ್ಮ ಆಪ್ತರು ಇವರೆಲ್ಲರಿಗೆ ನಾವು ಹೇಗೆ ಪ್ರೀತಿಯನ್ನು ತೋರಿಸುವುದಕ್ಕೆ ಸಾಧ್ಯ ಅಂದರೆ, ನಮ್ಮ ಒಂದು ನಗುವಿನಿಂದ, ನಮ್ಮ ಮನಸಾರೆ ನಾವು ಅವರನ್ನು ನೋಡಿಕೊಳ್ಳುವ ರೀತಿಯಿಂದ, ಹೆಚ್ಚಾಗಿ ಏನೋ ಒಂದು ವಸ್ತುವನ್ನು ಕೊಡುವುದರಿಂದಲೋ, ಅವರನ್ನು ನಾವು ಊಟದಲ್ಲಿ ನಡೆಸುವುದರಲ್ಲೋ, ಯಾವುದೋ ಒಂದು ವಿಷಯದಲ್ಲಿ ನಾವು ಅವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳುವುದಕ್ಕೆ ಸಾಧ್ಯ. ಅದೇ ಪ್ರಕಾರ ದೇವರಿಗೆ, ಯೇಸು ಸ್ವಾಮಿಗೆ ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ, ಲಾರ್ಡ್ ಐ ಆಮ್ ಲವಿಂಗ್ ಯು ಅಂತ ಹೇಗೆ ಹೇಳುವುದಕ್ಕೆ ಸಾಧ್ಯ ಗೊತ್ತಾ? ವಚನ ಕಲಿಸಿಕೊಡ್ತಾ ಇದೆ. ದೇವರ ಆಜ್ಞೆಗಳಲ್ಲಿ ನಡೆಯುವುದೇ ಮತ್ತು ಅದನ್ನು ಅನುಸರಿಸುವುದೇ ಪ್ರೀತಿ ಆಗಿದೆ. ಪ್ರಿಯ ದೈವಜನರೇ, ನಮ್ಮ ಯೇಸು ಸ್ವಾಮಿಗೆ ನಾವು ಹೇಗೆ ಸುಮ್ಮನೆ ನಾವು ಸಾಮಾನ್ಯ ಜನರಿಗೆ ಹೇಳುವ ಹಾಗೆ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಮಮತೆ ಇಡುತ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾವು ಯೇಸುವನ್ನು ಏನಾದರೂ ಪ್ರೀತಿಸ್ತೇನೆ ದೇವರೇ, ಐ ಲವ್ ಯು ಜೀಸಸ್ ಅಂತ ಹೇಳಬೇಕು ಅಂದರೆ ಅದು ಹೇಗೆ ಹೇಳೋದಕ್ಕೆ ಸಾಧ್ಯ ಗೊತ್ತಾ? ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದರಿಂದಲೇ ಮಾತ್ರ. ಪ್ರಿಯ ದೇವಜನರೇ, ನಾವು ದೇವರ ವಾಕ್ಯಗಳ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಆಸಕ್ತಿ, ಎಷ್ಟು ಮನಸ್ಸನ್ನು ಹಿಡಿತೀವೋ ಅದೇ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ತೋರ್ಪಡಿಸುವಂಥದ್ದು. ನಾವು ದೇವರ ವಾಕ್ಯದ ಮೇಲೆ ಎಷ್ಟು ನಮ್ಮ ತವಕ ಆಸೆಯನ್ನು ಇಡ್ತೀವೋ ಅದೇ ದೇವರಿಗೆ ಲಾರ್ಡ್ ಐ ಆಮ್ ಲವಿಂಗ್ ಯು, ದೇವರೇ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳುವಂಥ ಒಂದು ಸುದ್ದಿ ಆಗಿದೆ, ಅಥವಾ ಒಂದು ಮೆಸೇಜ್ ಆಗಿದೆ. ಪ್ರಿಯ ದೇವಜನರೇ, ಹಾಗಾಗಿ ವಚನ ಹೇಳ್ತಾ ಇದೆ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಯಾವುದು ಪ್ರೀತಿ? ದೇವರ ವಾಕ್ಯಗಳನ್ನು ಅನುಸರಿಸುವಂಥದ್ದು. ನೀವು ಪ್ರತಿ ಮುಂಜಾನೆಯಲ್ಲಿ ಈ ವಿಧವಾಗಿ ಬಂದು ದೇವರ ವಾಕ್ಯಗಳನ್ನು ಕೇಳಬೇಕು, ವಾಕ್ಯವನ್ನು ಅನುಸರಿಸಬೇಕು. ವಾಕ್ಯ ಈ ದಿನದಲ್ಲಿ ನನಗೊಂದು ಆರಂಭದ ವಿಷಯ ಆಗಬೇಕು ಅಂತ ಹೇಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬರ್ತಾ ಇದ್ದೀರ ನೋಡ್ರಿ, ಇದೇ ಆಗಿದೆ ಪ್ರೀತಿ. ದೇವರ ಆಜ್ಞೆಗಳನ್ನು ಅನುಸರಿಸುವಂಥದ್ದು, ಆ ಆಜ್ಞೆಗಳಿಗೂ ಆ ದೇವರ ವಾಕ್ಯಗಳಿಗೂ ನಿಮ್ಮ ಹೃದಯದಲ್ಲಿ ಒಂದು ಪ್ರಾಮುಖ್ಯವಾದ ಸ್ಥಾನವನ್ನು ಕೊಡುವಂಥದ್ದು, ಇದಾಗಿದೆ ಪ್ರೀತಿ. ನಾವು ಹೇಗೆ ದೇವರನ್ನ ಪ್ರೀತಿಸುವುದಕ್ಕೆ ಸಾಧ್ಯ ಅಂದರೆ ಪ್ರೀತಿಯಲ್ಲಿ ನಡೆಯುವುದರಿಂದಲೇ. ಪ್ರೀತಿಯಲ್ಲಿ ನಡೆಯುವುದು ಹೇಗೆ ಸಾಧ್ಯ? ಆತನ ವಾಕ್ಯದಲ್ಲಿ ನಡೆಯುವುದರಿಂದಲೇ. ಪ್ರಿಯ ದೇವಜನರೇ, ಹಾಗಾಗಿ ಇವತ್ತು ನೀವೆಲ್ಲರೂ ಹೇಳ್ಬೋದು, ಲಾರ್ಡ್ ಜೀಸಸ್ ಐ ಲವ್ ಯು, ದೇವರೇ ಯೇಸುವೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯ. ಯಾಕೆಂದರೆ ನಿಮ್ಮ ಕೈಯಲ್ಲಿದೆ ವಾಕ್ಯ, ನಿಮ್ಮ ಹೃದಯದಲ್ಲಿದೆ ವಾಕ್ಯದ ಮೇಲೆ ಒಂದು ಪ್ರೀತಿ. ಆ ವಾಕ್ಯವನ್ನು ಯಾರ್ಯಾರು ಪ್ರೀತಿಸ್ತಾರೋ ಅವರೆಲ್ಲರೂ ಯೇಸುವನ್ನು ಪ್ರೀತಿಸ್ತಾರೆ. ಇದನ್ನು ಒಪ್ಪಿಕೊಳ್ತೀರಾ? ನಾವು ಪ್ರಾರ್ಥನೆಯೊಟ್ಟಿಗೆ ದೇವರಿಗೆ ಹೇಳೋಣವೇ? ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇವತ್ತು ನಾವೆಲ್ಲರೂ ಒಟ್ಟಾರೆ ನಿಮಗೆ ಸೇರಿ ಹೇಳ್ತೇವೆ, ಅಪ್ಪ ಯೇಸುವೆ ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ಯಾಕೆಂದರೆ ಅಪ್ಪ, ನಿನ್ನ ವಾಕ್ಯದ ಮೇಲೆ ನಮಗೊಂದು ಪ್ರೀತಿ ಉಂಟು, ನಿನ್ನ ಆಜ್ಞೆಗಳ ಮೇಲೆ ನಮಗೊಂದು ಆಸಕ್ತಿ ಉಂಟು, ಭಯ ಭಕ್ತಿ ಉಂಟು ಕರ್ತನೆ. ಅಪ್ಪ, ಇವತ್ತು ಯಾರ್ಯಾರು ವಾಕ್ಯವನ್ನು ಪ್ರೀತಿಸ್ತಾರೋ ಅವರು ಯೇಸುವನ್ನು ಪ್ರೀತಿಸ್ತಾರೆ ಅನ್ನೋದನ್ನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರೀತಿಯಿಂದ ಅವರ ಆಶೀರ್ವಾದ ಭರಿತರಾಗಲಿ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.